ಕೆಲಸದಿಂದ ಮನೆಗೆ ವಾಪಸ್ ಅಂತ ಹೋಗೋದು 10 ಗಂಟೆ 11 ಗಂಟೆಗೆ ಹೋದೆ ಸರ್. ಒಳಗಡೆ ಇದ್ದಾಗ ಕೇಳಲ್ಲ ಅಂತ ಹೋಗೋತ್ತಿಗೆ ಮೆಟ್ರಲ್ ಇಟ್ಕೊಂಡೆಲ್ಲ ಲಾಕ್ ಮಾಡ್ಕೊಂಡು ಸರ್ ಹೊಡೆಗೆ ಬಂದ್ರು. ಅಲ್ಲಿ ಜಸ್ಕಟ್ಟಿಗೆಲ್ಲ ನೋವು ಸರ್, ಜಸ್ಕಟ್ಟಿಗೆಲ್ಲ ಹೊಡೆಯೋಲ್ಲ. ಹ್ಞೂ ಸರ್, ಮನೆ ಒಳಗೆ ಬಂದು ನಮಗೆ ಫುಲ್ಲೆಲ್ಲ ಮೆಟ್ರಲ್ ಲಾಕ್ ಮಾಡಿ ಎಲ್ಲ ಒಡೆಲ್ಲ ಆಫ್ ಮಾಡ್ಕೊಂಡು ಸರ್. ನಾನು ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬಂದ್ರೆ ಈ ವಿಚಾರ ಮಾಡ್ತಾರಂತ ಗೊತ್ತಿಲ್ಲ ಸರ್. ಇವತ್ತು ಕೆಲಸ ಇಲ್ಲ ವಾಪಸ್ ಅವ್ರ ಮನೆಗೆ ಹೋಗ್ತೀವಿ, ಹೊರಗಡೆ ಸಿಗ್ತೀವಿ ಸರ್. ಹೊರಗಡೆ ಬಂದಿಲ್ಲ ಅಂದ್ರೆ ಸರ್, ತಪ್ಪಿಸ್ಕೆ ಬಂದಿಲ್ಲ ಅಂದ್ರೆ ಸಾಯಿಸ್ಕೊಡೋದು. ಇಷ್ಟು ವರ್ಷ 2 ವರ್ಷದ ಕಾಂಟ್ಯಾಕ್ಟ್ ಇತ್ತು. ನಮಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಕೆಲಸ ಆಯ್ತು ಮನೆ ಅಂತ ಹೋಗ್ತಾ ಇದ್ವಿ. ಇವತ್ತು ಕೆಲಸ ಮುಗಿಸ್ಕೊಂಡು ಕೆಲಸ ಇರಲಿಲ್ಲ, ಮನೆಗೆ ವಾಪಸ್ ಅಂತ ಹೋದೆ. 10 ಗಂಟೆ 11 ಗಂಟೆಗೆ ಹೋದೆ ಸರ್. ಒಳಗಡೆ ಇದ್ದಾಗ ನಾ ಕೇಳಲ್ಲ ಅಂತ ಹೋಗೋತ್ತಿಗೆ ಮೆಟ್ರೆಲ್ಲ ಇಟ್ಕೊಂಡೆಲ್ಲ ಲಾಕ್ ಮಾಡ್ಕೊಂಡು ಸರ್ ಹೊಡೆಯೋಕ್ಕೆಲ್ಲ ಬಂದರು. ಅಲ್ಲಿ ಇಲ್ಲೆಲ್ಲ ಜಸ್ಕಟ್ಟಿಗೆಲ್ಲ ನೋವಾಯ್ತು ಸರ್, ಜಸ್ಕಟ್ಟಿಗೆಲ್ಲ ಹೊಡೆಯೋಕ್ಕೆಲ್ಲ ಬಂದರು ಸರ್. ಅದಕ್ಕೆ ನಂಗೆ ನೋವು ತಡೆಯೋಕ್ಕಾಗಿಲ್ಲ ಬಂತು. ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಅಂತ ಹಾಸ್ಪಿಟಲ್ಗೆ ಅಡ್ಮಿಟ್ ಆದಂತ ಸರ್ ಬಂದಿದ್ದು ಸರ್. ಯಾರು? ಸುಜಿತ್ ಹೊಸಪೇಟೆ. ಹ್ಞೂ ಸರ್, ನಮ್ಮ ಮನೆ ಒಳಕ್ಕೆ ಬಂದು ನಮಗೆ ಫುಲ್ಲೆಲ್ಲ ಮೆಟ್ರೆಲ್ಲ ಲಾಕ್ ಮಾಡಿ ಎಲ್ಲ ಒದೆಲ್ಲ ಆಫ್ ಮಾಡಕ್ ಬಂದ್ರು ಸರ್. ಹೋಮ್ ಗಾರ್ಡ್ಸ್ ಕೆಲ್ಸಕ್ಕೆ ಹೋದಾರೆ ಸರ್ ಅವ್ರು, ಸುಜಿತ್ ಅಂದ್ರು. ನಾವು ಇಲ್ಲಿ ಕೂಲಿ ಕೆಲಸ ಸರ್, ಕೂಲಿ ಕೆಲ್ಸಕ್ಕೆ ಹೋಗ್ತೀವಿ. ಬಾಲ್ಪೇಟೆಗೆ ಹೋಗ್ತೀವಿ ಕೆಲಸಕ್ಕೆ. ಇವತ್ತು ಕೆಲಸ ಇರಲ್ಲ ಸರ್, ಮನೆಗೆ ವಾಪಸ್ ಹೋದೆ. ಮನೆಗೆ ಹೋಗೋ ಹೊತ್ತಿಗೆ ಅಲ್ಲಿ ಒಳಗಡೆ ಇದ್ರು ಸರ್, ಇಬ್ಬರು ಇದ್ರು. ಕೇಳೋ ಹೊತ್ತಿಗೆ ನನ್ನನ್ನೇ ಲಾಕ್ ಮಾಡ್ಕೊಂಡ್ರು ಸರ್. ಹೊರಗೆ ಬಿಡ್ಲಿಲ್ಲ ಸರ್. ಅವ್ರಿಗೆ ಎಷ್ಟು ವರ್ಷದಿಂದ ಇರ್ತಾರೆ ಸರ್? ಒಂದು ಸ್ವಲ್ಪ ದಿವಸ ಹಿಂಗೆ ಇತ್ತು, ಕಾಂಟ್ಯಾಕ್ಟ್ ಇತ್ತು. ಕಾಂಟ್ಯಾಕ್ಟ್ ಇದ್ದಾಗ ಒಂದು ಸ್ವಲ್ಪ ಗಲಾಟೆಲ್ಲ ಆಯಿತು ಸರ್. ಗಲಾಟೆ ಆಗಿ ಸಮಾಧಾನ ಆಗಿ ಮನೆ ಕರ್ಕೊಂಡು ಬಂದಿದ್ದೆ ಸರ್. ಅವರು ಹೊರಗಡೆ ಹೋಗಿದ್ಲು, ಮನೆಯಲ್ಲಿ ಕರ್ಕೊಂಡು ಬಂದಿದ್ದೆ. ಸಮಾಧಾನಾಗಿ ಮನೇಲಿ ಇತ್ತು. ನಾನು ಕೆಲ್ಸಕ್ಕೆ ಹೋದ್ರೆ ಮನೆಗೆ ಬಂದರೆ ಈ ವಿಚಾರ ಹಿಂಗೆ ಮಾಡ್ತಾರಂತ ಗೊತ್ತಿಲ್ಲ ಸರ್. ಇವತ್ತು ಕೆಲಸ ಇಲ್ಲ ಅಂತ ವಾಪಸ್ ಅದನ್ನ ಮನೆಗೆ ಹೋಗ್ತೀವಿ, ಒಳಗಡೆ ಸಿಗಾಕಿದ್ರು ಸರ್. ಕೇಳಕತ್ತು ಹೋಗ್ತಿಗೆ ಎಲ್ಲ ಹೊಡೆಯೋಕ್ಕೆಲ್ಲ ಬಂತು. ಇಲ್ಲೆಲ್ಲ ಎತ್ಕತ್ತಿಗೆಲ್ಲ ಒದ್ದು ನನಗೆ ಮಾತಾಡೋಕ್ಕೆ ಅವಕಾಶ ಆಗ್ತಿಲ್ಲ ಸರ್. ಉಸಿರಾಡ ತೊಂದರೆ ಆಗ್ಬಿಟ್ಟಿದ್ದೆ. ಹಂಗೆಲ್ಲ ಮಾಡಿ ಒದ್ದೆಲ್ಲ ಮಾಡಿ ಹೊರಡಿಕೆಲ್ಲ ಯಾರು ಸರ್ ಊರಾಗ ಯಾರು ಸಿಕ್ಕಿಲ್ಲ ನನಗೆ. ಹೊರಗಡೆಗೆ ಬಂದು ಊರಿಗೆ ಕಿರ್ಚಾಡ್ಮೇಲೆ ಊರಲ್ಲೆಲ್ಲ ಬಂದು ಸ್ವಲ್ಪ ಈಗ ಸಪೋರ್ಟ್ ಮಾಡಿ ಹಾಸ್ಪಿಟಲ್ಗೆಲ್ಲ ಸರ್. ನಿಮ್ಮ ಹೆಸರು? ನಂದೀಶ್ ಸರ್. ಈಗ ಸರ್ ಅವನಿಗೆ ಈ ಥರ ಕೆಲಸ ಮಾಡಬಾರ್ದು. ಅವನಿಗೆ ಈ ಥರ ಕೆಲಸ ಮಾಡ್ತೀವಿ, ನಮಗೆ ಈ ಥರ ನಮ್ಮ ಸಂಸಾರನೇ ನಿಮ್ದಿಲ್ಲ ಸರ್. ನಮ್ಮ ಸಂಸಾರ ಹಾಳು ಮಾಡೋ ಕಾರಣ ಅವನೇ. ಇದೆಲ್ಲ ಈಗ ಸ್ವಲ್ಪ ಒಂದು ಅವ್ರು ಹಳೆಯದಲ್ಲಿ ಇತ್ತು ಸಮಸ್ಯೆ ನಾನು ಬಗೆಹರಿಸಿದೆ ಸರ್. ಸಮಾಧಾನ ಆಗಿದೆ, ಮಕ್ಳು ನೋಡ್ಕೊಂಡು ಸಮಾಧಾನ ಆಗಿದೆ. ಉದ್ದಕ್ಕೂ ಇದೇ ನಡಿಬೇಕಂತ ಸರ್ ನನಗೆ ಆಗಲ್ಲ. ಅವ್ನು ಏನಾರು ಒಂದು ನಮ್ಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಸರ್ ಅವನಿಗೆ. ಇಲ್ಲಾಂದ್ರೆ ಸರಿ ಆಗಲ್ಲ ಸರ್. ಇಲ್ಲ ಇಬ್ರು ಒಳಗಡೆ ಇದ್ರು ಸರ್. ಇಬ್ರು ಒಳಗಡೆ ಇದ್ದಾಗ ಕೇಳೋ ಹೊತ್ತಿಗೆ ಇಬ್ರು ಒಳಗಡೆ ಸೇರ್ಕೊಂಡು ಹೊರಗಡಿಕೆ ಬಿಟ್ಟಿಲ್ಲ. ಲಾಕ್ ಬೆಟ್ಟೆಲ್ಲ ಇಸ್ಕೊಂಡ್ ಬಂದು ಎಲ್ಲ ಎದಿಗೆಲ್ಲ ಒದ್ದು ಇಲ್ಲೆಲ್ಲ ಒದೆಕೆಲ್ಲ ಬಂದು ಸಾಯಿಸ್ಬೇಕು ಅಂತಾನೆ. ಹೊರಗಡಿಗೆ ಬಂದಿಲ್ಲ ಅಂದ್ರೆ ಸರ್, ತಪ್ಪಿಸ್ಕೆ ಬಂದಿಲ್ಲ ಅಂದ್ರೆ ಸಾಯಿಸ್ಬಿಡೋದು. ಆರ್ಥಿಕ ಸಮಸ್ಯೆ, ದಾಂಪತ್ಯ ಸಮಸ್ಯೆ, ಮದುವೆ ವಿಳಂಬ, ಜೀವನದಲ್ಲಿ ಎಂತಹದೇ ತೊಂದರೆ ಇರಲಿ ಫೋನಿನ ಮೂಲಕ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ. ಹಿಂದೆ ಸಂಪರ್ಕಿಸಿ ಋಷಿಕೇಶ್ ಭಟ್ ಗುರೂಜಿ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.